ಮೊನ್ನೆ ಭೇಟಿ ಮಾಡಿದ್ದೆ, ಚೆನ್ನಾಗಿದ್ದ. ಅದೇನಾಯ್ತೋ ಏನೋ. ಏಯ್ ಜಾಗ ಬಿಡ್ರಪ್ಪ, ಜಾಗ ಬಿಡ್ರೋ. ಬನ್ನಿ ಬುದ್ಧಿ. ಏನಪ್ಪ ನಿಮ್ಮೂರಲ್ಲಿ ಸಾವು ಬೀಳ್ತಾನೆ ಇದೆ. ಯಾರಪ್ಪ ಸತ್ತಿರೋದು? ನಮ್ಮೂರಿನ ವೈದ್ಯ ಬುದ್ಧಿ. ಇನ್ನದೆಷ್ಟು ಜನ ಸಾಯ್ಬೇಕಂತಿದ್ಯೋ. ದಿನ ರಾತ್ರಿ ರಕ್ತವನ್ನು ನೀಡಲು ನಿರಾಕರಿಸಿ ಹುಡುಕುತ್ತಾ ಹೊರಟಿರಲು ಒಬ್ಬ ಶಮನದ ದಾರಿ. ನಮಸ್ಕಾರ, ಒನ್ ಟೀಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನಿರುಪಮ. ಇದೀಗ ಬಂದ ವಿಶೇಷ ಸುದ್ದಿ. ರಾಟೆ ಎಂಬ ಗ್ರಾಮದಲ್ಲಿ ಮತ್ತೊಂದು ನಿಗೂಢ ಸಾವು. ರಾಟೆ ಎಂಬ ಗ್ರಾಮದಲ್ಲಿ ಕೆಲವು ದಿನಗಳಿಂದ ಅನೇಕ ಜನರು ನಿಗೂಢ ರೀತಿಯಲ್ಲಿ ಸಾವನ್ನಪ್ಪುತ್ತಿದ್ದಾರೆ. ಆದರೂ ಅದನ್ನು ಪರಿಶೀಲಿಸಲು ಯಾರೂ ಮುಂದುವರಿಯುತ್ತಿಲ್ಲ ಹಾಗೂ ಆ ಊರಿನ ಜನರಿಗೆ ಇದರ ಬಗ್ಗೆ ಉತ್ತರ ದೊರಕುತ್ತಿಲ್ಲ. ಈ ಬಾರಿ ಆಗಿರುವ ಸಾವಿನಿಂದ ಜನರಿಗೆ ಭೀತಿ ಉಂಟಾಗಿದೆ. ಹೀಗೆ ಮುಂದುವರೆದರೆ ಆ ಊರೇ ನಿರ್ನಾಮವಾಗುವುದೋ ಎಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದಾರೆ. ಹಾಗೂ ಸರ್ಕಾರವು ಇದರ ಬಗ್ಗೆ ಯಾವಾಗ ಮತ್ತು ಹೇಗೆ ಪರಿಶೀಲನೆ ನಡೆಸುತ್ತಾರೋ ಎಂದು ಕಾದು ನೋಡಬೇಕು. ಒನ್ ಟೀಮ್ ನ್ಯೂಸ್, ನಿರುಪಮ. ಹಲೋ, DC ಏನಯ್ಯ? ಹೌದು ಸರ್. ನಾನಯ್ಯ, ಹೋಮ್ ಮಿನಿಸ್ಟ್ರು. ಅದೇನಯ್ಯ ಕತೆ ಆ ರಾಟೆ ಗ್ರಾಮದಲ್ಲಿ? ಜನ ಸಾಯ್ತಾನೆ ಇದ್ದಾರಲ್ಲಯ್ಯ, ನ್ಯೂಸ್ ನೋಡ್ತಿದ್ದೀರಾ ಇಲ್ವೋ? ನೀನು ಏನಯ್ಯ ಮಾಡ್ತಿದೀಯ ಅಲ್ಲಿ? ನಿಮ್ಮನ್ನು ಏನು ಕೂರ್ಸಿರೋದಲ್ಲಿ? ಸರ್ ಇಲ್ಲ ಸರ್, ಪೊಲೀಸ್ ಟೀಮ್ ಇನ್ವೆಸ್ಟಿಗೇಷನ್ ಆಲ್ರೆಡಿ ಅಸೈನ್ ಮಾಡಿದ್ದೀನಿ. ಕೆಲಸ ಶುರುವಾಗಿದೆ. ರಿಪೋರ್ಟ್ ಸಮೇತ ನಿಮ್ಮ ಹತ್ರ ಬರ್ತೀನಿ. ನೋಡಯ್ಯ DC, ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ರಿಪೋರ್ಟು ನನ್ನ ಟೇಬಲ್ಗೆ ಬರಬೇಕು. ಅಲ್ಲಿ ಜನ ಸಾಯೋದು ನಿಲ್ಲಬೇಕು ಅಷ್ಟೇ. ಓಕೆ ಸರ್, ನಾನು ಸಾಲ್ವ್ ಮಾಡಿಸ್ತೀನಿ. ಸರಿ ಹಾಗಾದ್ರೆ. ಓಕೆ ಸರ್. ಅಲ್ರಪ್ಪ, ಊರಾಗೆ ವಾರಕ್ಕತ್ತ ಜನ ಸಾಯ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಯಾರು ಯೋಚನೆ ಮಾಡಿದ್ರಾ? ನಿನ್ನ ದೇವದ ಕಾಟನೋ ಇಲ್ಲ ನಮ್ಮೂರು ದೇವಿ ಏನಾರು ಮುನ್ಸ್ಕೊಂಡಿದ್ದಲ್ಲ, ಒಂದು ತಿಳಿವಲ್ದು ಹೋಗಪ್ಪ. ಇದೆಲ್ಲದಕ್ಕೂ ಪರಿಹಾರ ನಮ್ಮ ಪಟೇಲ್ ಒಬ್ಬರೇ ದಾರಿ ತೋರಿಸ್ತಾರೆ. ನಡೀರಿ, ಅವ್ರನ್ನೇ ಭೇಟಿ ಮಾಡೋಣ. ನೀವೇನು ಮಾಡ್ಕೊಂತಾರೋ ಮಾಡ್ಕೊಳ್ಳಿ. ನಾವು ಪಟ್ಟಣಕ್ಕೆ ಹೋಗಿ ಡಾಕ್ಟ್ರನ್ನ ಭೇಟಿ ಆಗ್ತೀವಿ. ಅಪ್ಪ, ಊರಾಗ ಮತ್ತೆ ಯಾರೋ ಸತ್ರು ಕಣೋ. ನಮಸ್ಕಾರ ಬುದ್ಧಿ. ನಮಸ್ಕಾರ ಬುದ್ಧಾರ. ಏನಪ್ಪ ಕರಿಯ ಕೃಷ್ಣ, ಈ ಕಡೆ ಬಂದಿದ್ದೀರಾ? ಅದೇ ಸ್ವಾಮಿ, ಗೊತ್ತಲ್ಲ ಊರಲ್ಲಿ ಈ ಥರ ಎಲ್ಲ ಆಗ್ತಿದೆಯಲ್ಲ, ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದ್ವಿ. ನಿಮಗೆ ಗೊತ್ತಲ್ಲ ಬುದ್ಧಾರ? ನಿಜ, ಒಂದೇ ವಾರದಲ್ಲಿ 5 ಜನ ಸತ್ತಿದ್ದಾರೆ. ನಾನು ಸರ್ಕಾರದ ಗಮನಕ್ಕೆ ತರಬೇಕಂತ ಇದ್ದೀನಿ. ಸರ್ಕಾರಕ್ಕೆ ಗಮನ ತರೋದು ಅಥವಾ ನಾವೇ ಪಟ್ಟಣಕ್ಕೆ ಹೋಗಿ ಡಾಕ್ಟರ್ನ ಭೇಟಿ ಮಾಡಿ ಬರೋಣ ಅಂತಿದ್ದೀವಿ ಬುದ್ಧಿಯಾರ. ಅದು ಒಳ್ಳೆ ಯೋಚನೆ, ಆದರೆ ಯಾರು ಹೋಗ್ತಾರೆ? ನನಗೆ ಬೇರೆ ಪಂಚಾಯತಿ ಕೆಲಸ ತುಂಬ ಇದೆ. ನೀವು ಅಂದರೆ ನಾವಿಬ್ಬರು ಹೋಗ್ಬರ್ತೀವಿ ಬುದ್ಧಾರ. ಸರಿಯಪ್ಪ, ಹಾಗೆ ಮಾಡಿರಿ. ನಿಮಗೇನು ವ್ಯವಸ್ಥೆ ಬೇಕೋ ನಾನು ಮಾಡಿಕೊಡ್ತೀನಿ. ಸರಿ ಬುದ್ಧಾರ. ಸರಿ. ನಮಸ್ಕಾರ ಪಟೇಲ್ರೇ. ಪಟೇಲ್ರೆ ಬಂದ್ರಲ್ಲ, ಏನ್ರಲ್ಲ ಸಮಾಚಾರ? ಏನಂತ ಹೇಳಿ ಪಟೇಲ್ರೇ? ಇವತ್ತು ಯಾರು ಸಾವಿನ ಸುದ್ದಿ ತಂದಿದ್ದೀರಪ್ಪ? ಯಾರದು ಇಲ್ಲ ಪಟೇಲ್ರೆ. ಆ ಕೃಷ್ಣನುವೆ ಕರಿಯ ಪಂಚಾಯತಿ ಮುಖಂಡರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ರಂತೆ. ಅದೇನೋ ಪೇಟೆಯಿಂದ ವೈದ್ಯರನ್ನ ಕರ್ಕೊಬತ್ತಾರಂತೆ. ಈ ವೈಕ್ಳು ಪಟ್ಟಣದಾಗೇನೋ ಓದ್ಬಿಟ್ಟವೆ ಅಂತ ಊರನ್ನ ಹಾಳು ಮಾಡಕ್ ಹೊಂಟವೆ. ಸರಿಯಾಗಿ ಹೇಳಿದ್ರಿ. ಈ ಊರ್ನ ಕಾಪಾಡಕ್ಕಾಗದ್ ಸ್ವಾಮಿಗಳಿಗೆ ಮಾತ್ರನೇ. ಏನೋ ನಾವಂತೂ ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀವಿ, ನೀವೇ ದಾರಿ ತೋರಿಸ್ಬೇಕು ನಮಗೆ. ಸರಿ ನಡೀರಲ್ಲ, ಹೋಗವ. ಸ್ವಾಮಿಗಳ ಹತ್ರ ಕೇಳ್ಬಿಟ್ಟು ಆ ಪರಿಹಾರ ಏನು ಅಂತ ಹುಡ್ಕವ. ಬನ್ನಿ. ಸರಿ ಪಟೇಲ್ರೆ, ಹೋಗುವ. ಬನ್ರಲ್ಲ. ನಮಸ್ಕಾರ ಸ್ವಾಮಿಗಳೇ. ನಮಸ್ಕಾರ ಸ್ವಾಮಿಗಳೇ. ಓ ಪಟೇಲ್ರು, ನಮಸ್ಕಾರ. ಚೆನ್ನಾಗಿದ್ದೀರಾ? ನಿಮ್ಮ ಆಶೀರ್ವಾದ. ಬನ್ನಿ ಕೂತ್ಕೊಳ್ಳಿ. ಏನ್ ಬಂದಿದ್ದು? ಸ್ವಾಮಿಗಳೇ, ನನಗೆ ಚೆನ್ನಾಗಿ ಗೊತ್ತು. ಗ್ರಾಮದಲ್ಲಿ ಏನೇನು ನಡೀತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದಕ್ಕೆಲ್ಲ ಕಾರಣ ಅಮ್ಮನ ಪೂಜೆನ ನೀವು ಸರಿಯಾಗಿ ನೆರವೇರಿಸ್ತಾ ಇಲ್ಲ. ದೇವ್ರೇ, ಅಮ್ಮನ ಜಾತ್ರೆಯನ್ನು ನೀವು ಸರಿಯಾಗಿ ನೆರವೇರಿಸ್ತಾ ಇಲ್ಲ. ಅಮ್ಮನಿಗೆ ಬಲಿಯನ್ನು ನೀವು ಸರಿಯಾಗಿ ಕೊಡ್ತಾ ಇಲ್ಲ. ಏನಪ್ಪ ಗತಿ? ಅಮ್ಮ ಮುನ್ಸ್ಕೊಂಡಿದ್ದಾಳೆ. ನೋಡ್ರಲ್ಲ, ನಾನು ಹೇಳಿಲ್ವಾ? ನಾನು ಹೇಳಿದ್ದನ್ನೇ ಅವರೂ ಹೇಳ್ತಾವ್ರೆ ನೋಡಿ.
ಹೌದು ಸ್ವಾಮಿ, ನಮ್ಮಿಂದ ತಪ್ಪಾಗೈತೆ. ನೀವು ಹೆಂಗೆ ಹೇಳ್ತೀರಾ ಹಂಗೆ ಮಾಡವ. ಮುಂದಿನ ಅಮಾವಾಸ್ಯೆ ರಾತ್ರಿ ನೀವು ಬಲಿಯನ್ನು ಕೊಡಬೇಕು. ನಿಮ್ಮ ಅಪ್ಪಣೆ ಅಂತೆ ಆಗ್ಲಿ ಸ್ವಾಮಿಗಳೇ, ಹಾಗೇ ಮಾಡ್ತೀವಿ. ನಾವೀಗ ಹೊರಡ್ತೀವಿ. ಹೋಗಿ ಬನ್ನಿ. ನೀವು ಹೇಳಿದ್ದು ದಿಟಾ ಪಟೇಲ್ರೆ, ನಾನು ಹೇಳಿಲ್ವೇನ್ರಯ್ಯ. ಭಟ್ ನಮಸ್ಕಾರ ಬುದ್ಧಾರ. ನಮಸ್ಕಾರ. ಯಾರಪ್ಪ ನೀನು? ನಾವು ರಾಟೆ ಗ್ರಾಮದಿಂದ ಬಂದಿ ಬುದ್ಧಾರ. ಏನಾಯ್ತು? ಏನ್ ಸಮಸ್ಯೆ? ನಮ್ಮೂರಲ್ಲಿ ವಾರಕ್ಕೆ 10 ಜನ ಸಾಯ್ತಾ ಇದ್ರು ಬುದ್ಧಾರ. ಏನಾಗ್ತಿದೆಯೋ ಏನೋ ಒಂದು ಮೊನ್ನೆ ನಮ್ಮ ವೈದ್ಯನೂ ಸತ್ತೋಗ್ಬಿಟ್ಟ. ಈಗ ಏನ್ ಮಾಡೋದು ಬುದ್ಧಾರ? ಅಷ್ಟೊಂದು ಜನ ಸತ್ತೋಗಿದಾರ? ಹೌದು ಬುದ್ಧಾರ. ಹೆಂಗೆ? ವಾಂತಿ, ರಕ್ತ, ಜ್ವರ, ಆಮೇಲೆ ನೀರು. ಮೈಯಲ್ಲೆಲ್ಲ ದದ್ದೆಲ್ಲ ಬಂದು ರಕ್ತ ಕಾರ್ಕೊಂಡು ಸತ್ತೋಗ್ಬಿಡ್ತಾರೆ ಬುದ್ಧಾರ. ಓಹೋ, ಗಂಭೀರವಾದ ಸಮಸ್ಯೆನೇ ಇದು. ತುಂಬಾ ತುಂಬಾ ಗಾಬರಿ ಆಗ್ಬಿಟ್ಟಿದೆ ಡಾಕ್ಟ್ರೆ. ನಮಗೆ ಒಂಥರ ನಡ್ಕೊ ಬಂದಂಗೆ ಆಗ್ಬಿಟ್ಟು ಬುದ್ಧಾರ. ನೀವೇ ಒಂದು ದಾರಿ ಮಾಡಿ. ನೀವೇನು ಭಯ ಪಡಬೇಡಿ. ನಿಮ್ಮ ಗ್ರಾಮಕ್ಕೆ ಬಂದು ಒಂದು ಮೆಡಿಕಲ್ ಕ್ಯಾಂಪ್ ಮಾಡೋಣ. ಅಲ್ಲಿರೋರ್ನೆಲ್ಲ ಟೆಸ್ಟ್ ಮಾಡಿ ಏನು ಸಮಸ್ಯೆ ಅಂತ ಬಗೆಹರಿಸೋಣ. ನೀವು ನಿಶ್ಚಿಂತೆಯಿಂದ ನಿಮ್ಮ ಗ್ರಾಮಕ್ಕೆ ಹೊರಡಿ. ಅಷ್ಟು ಮಾಡಿ. ಪರವಾಗಿಲ್ಲ ಪರವಾಗಿಲ್ಲ, ಹೊರಡಿ ಹೊರಡಿ. ಬರ್ತೀವಿ ಡಾಕ್ಟ್ರೆ. ಏನು ಇಷ್ಟೊಂದು ಜನ ಸತ್ತೋಗ್ಬಿಟ್ಟಿದಾರಲ್ಲ? ನೀವೊಂದು ಕೆಲಸ ಮಾಡಿ, ಇವತ್ತೇ ಆ ಗ್ರಾಮಕ್ಕೆ ಹೊರಡಿ ಮೆಡಿಕಲ್ ಕ್ಯಾಂಪ್ ಕಂಡಕ್ಟ್ ಮಾಡಿ. ಓಕೆ ಸರ್. ಯಾರು ನೋಡಿಲ್ಲ ನನ್ನ. ಇಲ್ಲೇ ಇಟ್ಟಿದ್ದು. ಸ್ವಾಮಿಗಳು ಹೇಳಿದ್ರಲ್ಲ ಇಲ್ಲೇ ಇಟ್ಟಿದ್ದೀನಿ ಅಂತ. ನಮಸ್ಕಾರ ಪಟೇಲ್. ಮುನಿಯಪ್ಪ, ಏನು ಇತ್ಲ ಕಡೆ? ಅದು ಈ ಹೊತ್ನಾಗ ಊರಲ್ಲಿ ನಡೀತಿರೋದು ನೋಡ್ತಿದ್ಯಾ ತಾನೇ? ಪೊಲೀಸ್ ಬರ್ತಾ ಇರೋದು, ಸಾವಾಗ್ತಾ ಇರೋದು. ಏನು ಸಾಯಕ್ಕೆ ಬಂದೇನು ಇಲ್ಲಿಗೆ? ಹೋಗು, ಯಾರಾದರೂ ನೋಡೋಷ್ಟರಲ್ಲಿ ಊರಿಗೋಗಿ ಸೇರ್ಕೊ. ಸರಿ ಪಟೇಲ್, ಹೋಗು. ಏನಾಗುತ್ತೋ ನೋಡ್ಬಿಟ್ನಲ್ಲ. ಪಟೇಲ್ರು ನನಗೆ ಹೇಳ್ತಾ ಇದ್ರು, ಇವ್ರೇನು ಮಾಡ್ತಿದ್ದಾರೆ ಸ್ಮಶಾನದಲ್ಲಿ? ನಿನ್ನ ಮರೆತು ನಾನಿರಲ್ಲ. ಪೊಲೀಸ? ಅಯ್ಯೋ, ಅಲ್ಲಿ ಯಾರೋ ಓಡೋಗ್ತಿದ್ದಾರೆ ಖಾನ್, ಅವ್ನು ಹಿಡೀರಿ. ಏಯ್ ನಿಲ್ಲ, ನಿಲ್ಲಲೇ ನನ್ನ ಮಗನೇ, ನಿಲ್ಲ. ಬಂದ ಅಂದ್ರೆ ಬೋಟಿ ತೆಗೆದ್ಬಿಡ್ತೀನಿ ನಾನು. ಮಗನೇ ಎಲ್ಲೋಡ, ನಿಲ್ಲ ನಿಲ್ಲ. ಸಾಹೇಬ್ರ ಕರ್ತಾರೆ, ಬರೋ ಬಿಟ್ಬಿಡಿ ಬರೋ ನಾನು ಬರೋ ಸಾಹೇಬ್ರ. ಏನು ಮಾಡಲ್ಲ ನಾನು, ಬಿಟ್ಬಿಡೋಣ. ಏನೋ ನಿನ್ ಕೆಲಸ? ಯಾರೋ ನೀನು? ನಮ್ಮನ್ನ ನೋಡೋ ಯಾಕೋ ಎದುರೋಡೋಗ್ತಿದ್ದೆ. ಏನ್ ಕೆಲಸ ಮಾಡ? ಇಲ್ಲ, ನಾವು ಪೊಲೀಸ್ ಅಂತ ಓಡೋಗ್ಬಿಟ್ಟಣ. ಭಯ ಬಂದ್ಬಿಡ್ತು, ಅದಕ್ಕೆ. ಏನ್ ಮಾಡಕ್ ಬಂದಿದ್ಯಾ? ಏನಿಲ್ಲ, ನಾ ಭಯ ಬಂತು, ಅದಕ್ಕೆ ಓಡೋದು. ಯಾವ ಊರು ನಿಂದು? ನಾನು ಬೇರೆ ಊರಿಂದ ಬಂದಿದ್ದಾನ, ಕೆಲಸ ಹುಡುಕಕ್ ಬಂದಿದ್ದಾನ. ಕೆಲಸ ಹುಡುಕಕ್ ಬಂದಿದ್ದ. ಇಲ್ಲಿ ನಡೀತಾ ಇರೋ ಕೊಲೆಗೂ ನಿನಗೂ ಏನಾದ್ರೂ ಸಂಬಂಧ ಇದೆಯಾ? ಅಯ್ಯೋ, ಅದೆಲ್ಲ ಗೊತ್ತಿಲ್ಲ, ನಾ ಭಯ ಬಂತು, ಅದಕ್ಕೆ ಓಡೋದೆ ನಾನು. ಏನ್ ಸರ್ ಮಾಡೋದು ಇವನ್ನ? ಇವ್ನ್ ನೋಡಿದ್ರೆ ಕೊಲೆ ಮಾಡಿರೋ ಒಂಥರ ಕಾಣಿಸಲ್ಲ ಬಿಡ್ರಿ. ಕಳ್ಸ್ರಿ ಅವನ್ನ. ಕಾಣಿಸ್ಕೋಬೇಡ ನನ್ನ ಮಗನೇ. ರೀ ಖಾನ್, ಯಾವುದಕ್ಕೂ ಅವನ ಮೇಲೆ ಒಂದು ಕಣ್ಣಿಟ್ಟಿರಿ. ಗಿರಿಯಪ್ಪ. ಓ ಪಟೇಲ್ರೇ, ಚೆನ್ನಾಗಿದ್ಯೇನಪ್ಪ? ಹಾಂ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಹಾಂ ಚೆನ್ನಾಗಿದ್ದೀನಿ. ಏನು ಗಿರಿಯಪ್ಪ, ಎತ್ಲ ಕಡೆ ಹೋಗಿದ್ದೆ? ಹೀಗೆ ತೋಟದ ಕಡೆ ಹೋಗಿದ್ದೆ ಪಟೇಲ್ರೇ. ಏನು ಗಿರಿಯಪ್ಪ ಇದು? ಏನಾಯ್ತು ಪಟೇಲ್ರೇ? ಅಲ್ಲ, ನೀನು 4 ಅಕ್ಷರ ಕಲ್ತ್ಬಿಟ್ಟಿದೀಯ ಅಂತ ಊರಿನ ಸಂಪ್ರದಾಯನೆಲ್ಲ ಮರ್ತ್ಬಿಟ್ಟಿಯಲ್ಲಪ್ಪ ನೀನು. ಏನಾಯ್ತು ಇವಾಗ? ಏನಿಂತ ಕೆಲಸ ಮಾಡ್ತೀಯಾ? ವೈದ್ಯರನ್ನೆಲ್ಲ ಕರೆಸ್ತೀಯಂತೆ. ನಮ್ಮೂರಲ್ಲಿ ಸ್ವಾಮಿಗಳವ್ರೆ, ಅವ್ರನ್ನ ಕೇಳವ, ಅದೆಲ್ಲ ಇಲ್ವಾ? ಅಲ್ಲ ಪಟೇಲ್ರೇ, ನಾವೇ 4 ಅಕ್ಷರ ಕಲ್ತೋರಾಗಿದ್ದು ಈ ಸಂಪ್ರದಾಯ ಮೂಢನಂಬಿಕೆ ಅಂತ ಇನ್ನು ಎಷ್ಟು ವರ್ಷ ಅಂತ ಇಟ್ಕೊಂಡಿರ್ಬೇಕು ಅಂತ. ಪಟ್ಟಣದಾಗೆ ಬಂದ್ಬಿಟ್ಟಿದ್ಯಾ ಅಂದ್ಬಿಟ್ಟು ಭೂಮಿ ತಾಯಿನ ಮರಿತಿದ್ಯಾ ನೀನು? ಇದಕ್ಕೆ ಏನು ಹೇಳ್ಬೇಕಪ್ಪ? ಮುಖಂಡ್ರೆ, ಹಾಂ, ಪೊಲೀಸರು ನೋಡಿದೆ ಸ್ವಾಮಿ. ಹೌದಾ? ಊರೊಳಗೆ ಬರ್ತಾ ಇದ್ರು. ಹೌದೇನಲ್ಲ? ಈ ವೈಕ್ಲು ಮಾಡೋ ಕೆಲಸಕ್ಕೆ ಪೊಲೀಸವ್ರು ಬಂದರು ನೋಡು. ನಿಮ್ಮಲ್ಲಿ ಯಾರು ಪಟೇಲ್?
ನಾನೇ ಸ್ವಾಮಿ. ನಿಮ್ಮೂರಲ್ಲಿ ನಿಗೂಢ ರೀತಿಯಲ್ಲಿ ಸಾವುಗಳು ಸಂಭವಿಸ್ತಿದಾವಂತೆ, ಯಾರೂ ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ಅದೇ ಟಿವಿನವ್ರಿಗೆ ಹೋಗಿ ಹೇಳಿದ್ದೀರಾ? ಟಿವಿಗ ನಮ್ಮೂರಲ್ಲಿ ಸಾವಾಗಿರೋ ವಿಷಯ ನಾವು ಪೇಪರಲ್ಲೂ ಹಾಕ್ಸಿಲ್ಲ, ನಿಮಗೂ ಸಹ ತಿಳಿಸಿಲ್ಲ. ಇದೆಲ್ಲ ಆ ನಿರುಪಮ ಒಂದೇ ಕೆಲಸ ಇರಬೇಕು. ಅದು ಸರಿ, ಆದರೆ ಯಾರೀ ಈ ನಿರುಪಮ? ಅವಳು ನಮ್ಮೂರಲ್ಲಿರೋಳು, ಟಿ ವಿಯಲ್ಲಿ ಕೆಲಸ ಮಾಡ್ತಾಳೆ. ಮೋಸ್ಟ್ಲಿ ಕಿತಾಪತಿಲ್ಲ ಅವಳದೇನೆ. ಸಾವುಗಳು ನಡೀತಾ ಇರೋದು ನಿಜಾನೋ ಸುಳ್ಳು? ನಿಜಾನೇ ಆಗಿದ್ರೆ ಆ ಹೆಂಗ್ಸ್ ಮಾಡಿರೋದೇ ಸರಿ. ಅದೆಲ್ಲ ಆಗಿರಲಿ, ನಾವು ಈ ಸಾವುಗಳ ಬಗ್ಗೆ ಪರಿಶೀಲನೆ ನಡೆಸಬೇಕಲ್ಲ. ಹೌದು, ಪೊಲೀಸ್ನರು ಯಾಕೆ ನಮ್ಮ ಹಳ್ಳಿಗೆ ಬಂದವ್ರೆ? ಸಹಕಾರ ಮಾಡ್ತೀವಪ್ಪ, ಆದರೆ ನಮ್ಮೂರಿನ ಸಮಸ್ಯೆನ ನಾವೇ ಬಗೆಹರಿಸ್ಕೋತೀವಿ. ಸಹಕಾರ ಬೇಕು ಅಂದಾಗ ಮಾತ್ರ ನಿಮ್ಗೆ ಹೇಳಿ ಕಳಿಸ್ತೀವಿ, ಆಗ ಬಂದ್ರೆ ಸಾಕು. ಏನಂತೀಯಾಗಿರಿ ಅಪ್ಪ? ಅವ್ವ, ಜಾಗ ಖಾಲಿ ಮಾಡೋದು ಒಳ್ಳೇದು ಕಣವ್ವ. ಇಲ್ಲ ಪಟೇಲ್ರೆ, ಅವ್ರು ಸಹಾಯ ಕೇಳ್ಕೊಂಡು ಬಂದಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗಲಿ ಬಿಡಿ. ಮತ್ತೇನ್ರಿ ಮಾಡೋದು ಈ ಸಾವುಗಳ ಬಗ್ಗೆ? ನಮಗೆ ಆ ಸತ್ತಿರೋರ ಮನೆಗಳನ್ನಾರು ತೋರಿಸಿ. ಮಾಡವ ಲೇ ಕೆಂಚ, ಬರಲಾ ಇಲ್ಲಿ? ಮುದಿ ನಾನಾ? ನೀನೇ ಕಣಂತ ಬರಲಾ? ಏನು ಮುಖಂಡ್ರೆ? ಕೆಂಚ, ಓಸಿ ಸಾಹೇಬ್ರು ಒಟ್ಟಿಗೆ ಹೋಗ್ಬಿಟ್ಟು ಸಾವಾಗಿರೋ ಮನೆಗಳೆಲ್ಲ ತೋರಿಸ್ಬಿಡಪ್ಪ, ಹೋಗ್ಬಿಡು. ಸರಿ ಬುದ್ಧಿ, ಕರ್ಕೊಂಡೋಗಿ. ರೀ ಖಾನ್, ಅವ್ರ ಜೊತೆ ಹೋಗ್ಬಿಟ್ಟು ಎಲ್ಲ ವಿಚಾರಿಸ್ಕೊಂಬನ್ನಿ. ಎಸ್ ಸರ್. ಕೆಂಚ ಗೊತ್ತಲ್ಲ, ಹೋಗು. ನಡಿ, ಮನೆ ತೋರ್ಸ್ ನಡಿ. ಸರಿ ಸರ್. ಈ ಊರಲ್ಲಿ ನಡೀತಿರೋ ಸಾವುಗಳಿಗೆ ನಿಮ್ಗೇನೋ ಸಂಬಂಧ? ನನಗೂ ಈ ಸಾವಿಗಳಿಗೇನು ಸಂಬಂಧ ಇಲ್ಲ ಬುದ್ಧಿ. ಇತ್ತೀಚೆಗೆ ಯಾರೋ ಸತ್ತಿರೋದು? ಹೇಳು, ಬೋಡಿ ತೆರಬಿಡ್ತೀನಿ ನನ್ನ ಮಗ. ಬುದ್ಧಿ ಬುದ್ಧಿ, ಇತ್ತೀಚೆಗೆ ನಮ್ಮ ಊರಲ್ಲಿ ವೈದ್ಯರು ಸತ್ತಿದ್ರು ಬುದ್ಧಿ. ನಡಿ, ಅವ್ರ ಮನೆ ತೋರ್ಸು. ಬನ್ನಿ ಬುದ್ಧಿ. ಬುದ್ಧಿ, ಇದೇ ಆ ವೈದ್ಯರ ಮನೆ ಬುದ್ಧಿ. ಆ ವೈದ್ಯನ ಜೊತೆ ಯಾರ್ಯಾರಿದ್ರು? ಬುದ್ಧಿ, ಆ ವೈದ್ಯನ ಜೊತೆ ಸ್ವಾಮೀಜಿ ಇದ್ದ ಬುದ್ಧಿ. ಆ ಸ್ವಾಮೀಜಿ ಮನೆ ತೋರ್ಸು ನನಗೆ. ನಡಿ, ಸರಿ ಬೇಗ ನಡಿ. ಬುದ್ಧಿ. ಬಾ. ನಿಮ್ಗೇನು ಗೊತ್ತಿದೆ ಸ್ವಲ್ಪ ಹೇಳಿ. ಅವತ್ತು ವೈದ್ಯನಿಗೂ ಸ್ವಾಮಿಗೂ ಗಲಾಟೆ ಆಗಿತ್ತು ಬುದ್ಧಿ, ಅದೇ ಕೊನೆ. ರೀ ಸ್ವಾಮಿ, ಬನ್ರಿ ಇಲ್ಲಿ. ಏನ್ರಿ ವೈದ್ರೆ? ಏನ್ರಿ ಹಳ್ಳಿ ಜನರನ್ನ ಮೂಢನಾಗಿ ಮಾಡ್ತಾ ಇದ್ರ ನೀವು? ರೀ ವೈದ್ರೆ, ಇವತ್ತು ಹಳ್ಳಿ ಜನರನ್ನ ಮೂಢರು ಮಾಡಿದ್ರೇನೆ ದುಡ್ಡು ಮಾಡೋಕ್ಕಾಗೋದು. ಅರ್ಥ ಆಯ್ತಾ? ನಿಮ್ಮ ಥರನೇ ವೈದ್ಯ ವೃತ್ತಿನ ನಂಬ್ಕೊಂಡಿದ್ರೆ ಆಗಲ್ಲ ರೀ. ಮೋಸ ಮಾಡೋದು ಸ್ವಲ್ಪ ಕಲೀರಿ. ಅರ್ಥ ಆಯ್ತಾ? ಹೋಗಿ ರೀ ವೈದ್ರೆ, ವೈದ್ರೆ, ಹೆಂಗಾದ್ರೂ ಹಾಳು ಬಡ್ಕೊಂಡು ಹೋಗಿ. ಅವತ್ತಷ್ಟೇ ಆಗಿತ್ತು ಸ್ವಾಮಿ. ಅದಾದಮೇಲೆ ಆ ವೈದ್ಯ ತೀರೋದ ಸ್ವಾಮಿ. ನಮಸ್ಕಾರ ಸರ್. ಏನ್ರಿ ಖಾನ್, ಎಲ್ಲಿ ತನಕ ಬಂತು ತನಿಖೆ? ಸರ್, ಊರಲ್ಲೆಲ್ಲ ತನಿಖೆ ಮಾಡಿದೆ. ಅವ್ರು ಹೇಳೋ ಪ್ರಕಾರ ಸ್ವಾಮೀಜಿಗೆ ವೈದ್ಯಗೆ ಏನೋ ಜಗಳ ಆಗಿದೆ. ಅವ್ರ ಮನೆಗೆ ಹೋಗಿ ಇನ್ವೆಸ್ಟಿಗೇಟ್ ಮಾಡಿದಾಗ ಈ ಡೈರಿ ಸಿಕ್ತು. ಏನ್ರಿ ಇದೆ ಇದರಲ್ಲಿ? ಇದರಲ್ಲಿ ಒಂದು ತಾಳಿಗರಿ ಇತ್ತು ಸರ್. ಇದ್ರ ಬಗ್ಗೆ ನೀವೇ ನೋಡ್ಬೇಕು ಸರ್. ಓಕೆ, ನಡ್ಸೋಣ ಬಿಡಿ. ವಿಚಾರಣೆಗೆ ರೆಡಿ ಮಾಡ್ಕೊಳ್ಳಿ. ಓಕೆ ಸರ್. ಹಾಂ ಚೇತನ್, ಆ ರಾಟೆ ಗ್ರಾಮದ ಮೆಡಿಕಲ್ ರಿಪೋರ್ಟು ಎಲ್ಲಿಗೆ ಬಂತ್ರಿ? ಸರ್, ಕ್ಯಾಂಪ್ ಮುಗೀತು. ಆ ವಿಷಯಕ್ಕೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ಎಲ್ಲ ಈ ಫೈಲಲ್ಲಿದೆ, ನೀವೊಂದ್ಸಲ ನೋಡಿ. ಗುಡ್. ಏನ್ರಿ ತುಂಬಾ ವಿಚಿತ್ರವಾಗಿದೆ? ಹೌದು ಸರ್, ನನಗೂ ಹಾಗೆ ಅನಿಸ್ತು. ತುಂಬ ನಿಗೂಢವಾಗಿದೆ. ಈ ಕೇಸ್ನ ತುಂಬ ಹೈ ಲೆವೆಲಿಂದ ಮಾನಿಟರ್ ಮಾಡ್ತಿದ್ದಾರೆ. ನಾನೇ ಖುದ್ದಾಗಿ ಕೆಲವು ಸ್ಯಾಂಪಲ್ಸ್ನ ಪರೀಕ್ಷೆ ಮಾಡ್ತೀನಿ. ಟೆಸ್ಟಿಂಗ್ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳಿ. ಓಕೆ? ಸರಿ ಸರ್. ಏನು ಕಳ್ಸ್ವಾಮಿ, ಹೆಂಗಿದೀಯಾ? ಏನೋ ಸ್ವಾಮಿ ತಮ್ಮದೇ. ನಿನಗೂ ಆ ವೈದ್ಯಂಗೂ ಏನೋ ಕನೆಕ್ಷನ್? ಇಲ್ಲ ಸ್ವಾಮಿ, ಏನಿಲ್ಲ. ನಿನಗೂ ಆ ವೈದ್ಯಂಗೂ ಸಂಪರ್ಕ ಇತ್ತು ಅಂತ ಊರ್ನವರೆಲ್ಲ ಹೇಳ್ತಾರೆ. ನೀನೇ ಅವ್ನ ಕೊಲೆಗಿಲೆ ಮಾಡಿಸ್ದ್ಯಾ ಹೆಂಗೆ? ಅಯ್ಯೋ ಇಲ್ಲ ಸ್ವಾಮಿ. ಹೇಳ್ತೀಯೋ ಇಲ್ಲೋ ಮಗನೇ? ನೀನ್ ಜನರಿಗೆ ಮಾಡ್ತಾ ಇರೋ ಮೋಸ ಎಲ್ಲ ನಮಗ್ ಗೊತ್ತಾಗಿದೆ. ನೀನ್ ಹೇಳಲಿಲ್ಲ ಅಂತಂದ್ರೆ ನಿನ್ ಬೆಂಡತ್ ಬ್ರೇಕ್ ಹಾಕ್ಬಿಡ್ತೀವಿ ಅಷ್ಟೇ. ರೀ ಖಾನ್, ಕಟ್ಟಾಕ್ರಿ ಇವ್ನ. ಅಕ್ಕನ್ ಜಾಡ್ಸ್ರಿ, ಬುದ್ಧಿ ಬರ್ಲಿ ಮಗನಿಗೆ. ಅವಾಗ ಅವನೇ ಬಾಯ್ ಬಿಡ್ತಾನೆ. ಹೇಳ. ಹೇಳ್ತಿದ್ದೆ ಅವ್ವ, ಹೇಳ್ತಿ ಬುದ್ಧಿ.
ಆ ವೈದ್ಯನಿಗೂ ನನಗೂ ಏನು ಸಂಬಂಧ ಇಲ್ಲ ಬುದ್ಧಿ. ಆದರೂ ಅವನು ನಾನು ಸ್ನೇಹಿತರಾಗಿದ್ದೀವಿ ಬುದ್ಧಿ. ವೈದ್ಯರು ನಮಸ್ಕಾರ. ಓಹೋ ಸ್ವಾಮಿಗಳು ನಮೋ ನಮಃ. ಹೆಂಗಿದ್ದೀರಿ? ತಮ್ಮ ದಯೆ ಚೆನ್ನಾಗಿದ್ದೀನಿ. ಲಕ್ಷ್ಮೀ ಕಟಾಕ್ಷ ಎದ್ದು ಕಾಣಿಸ್ತಾ ಇದೆ ಮುಖದಲ್ಲಿ. ದೇವರ ಕಟಾಕ್ಷ ಲಕ್ಷ್ಮೀ ಕಟಾಕ್ಷ ಎರಡು ತಮ್ಮ ದಯಿಂದನೇ ತಾನೇ ಬಂದಿರೋದು. ಅಂದಾಗೆ ಎಲ್ಲಿಗೆ ಬಂದಿದೆ ನಿಮ್ಮ ಕೆಲಸ ಕಾರ್ಯಗಳು? ಹೀಗೆ ಸಾಕ್ತಾ ಇದೆ. ಇದಕ್ಕೆಲ್ಲ ಕಾರಣ ನೀವೇ ಅಲ್ವೇ? ದೇವ್ರು ಒಳ್ಳೇದು ಮಾಡಲಿ. ಹೀಗೆ ಎಲ್ರಿಗೂ ಒಳ್ಳೇದು ಮಾಡ್ತೀವಿ. ನಿಮ್ಮ ದಯೆ ಇರೋವರೆಗೂ ನಮಗೆ ಯಾವ ತೊಂದರೆಗಳೂ ಆಗುವುದಿಲ್ಲ. ಎಲ್ಲ ದೈವ ಇಚ್ಛೆ. ಅವನೇನೋ ಸಂಶೋಧನೆ ಅಂತ ಮಾಡ್ತಾ ಇದ್ದ ಬುದ್ಧಿ. ಅಚಾನಕ್ಕಾಗಿ ಸತ್ತೋಗ್ಬಿಟ್ಟ ಬುದ್ಧಿ. ನಿನಗೂ ಪಟೇಲಂಗೂ ಏನೋ ಕನೆಕ್ಷನ್ನು? ನೀವಿಬ್ರು ಸೇರ್ಕೊಂಡು ಊರಲ್ಲಿ ಮಾಟ ಮಂತ್ರ ಮಾಡ್ಕೊಂಡು ಅಡ್ಡಾಡ್ತಿದ್ದೀರಂತೆ. ಅಯ್ಯೋ ಇಲ್ಲ ಬುದ್ಧಿ ಇಲ್ಲ. ಆ ಪಟೇಲಪ್ಪ ಇದ್ದಾರಲ್ಲ, ಪಟೇಲಪ್ಪ ಸ್ವಲ್ಪ ಮೂಢನಂಬಿಕೆ ಜಾಸ್ತಿ ಬುದ್ಧಿ. ಅದಕ್ಕೋಸ್ಕರ ಅವನಿಗೇನೋ ಶಾಸ್ತ್ರ ಹೇಳ್ಕೊಂಡು ನಾನು ಹೊಟ್ಟೆ ಬಾಡ್ಲ ನೋಡ್ಕೊತಿದ್ದೆ ಬುದ್ಧಿ. ನಮಗೆ ಆ ವೈದ್ಯನ ಡೈರಿಯಲ್ಲಿ ತಾಳೆಗರಿ ಸಿಕ್ತು. ಅದು ನಿನಗೆ ಓದೋದಕ್ಕೆ ಬರುತ್ತೆ ಅಂತಂದು ಊರ್ನವರೆಲ್ಲ ಹೇಳಿದ್ರು. ಅದನ್ನ ನಮಗೆ ಓದ್ ಹೇಳ್ತೀಯಾ? ಇಲ್ಲ ಬುದ್ಧಿ, ನನಗೆ ಅಷ್ಟು ಸರಿ ಓದಕ್ ಬರಲ್ಲ ಬುದ್ಧಿ. ಆ ವೈದ್ಯ ಅಲ್ಪ ಸ್ವಲ್ಪ ಏನೋ ಹೇಳ್ಕೊಟ್ಟಿದ್ದ ಬುದ್ಧಿ. ಬೇಕಾದ್ರೆ ಅಂತ ಹೇಳ್ಬಿಡ್ತೀನಿ ಬುದ್ಧಿ. ತಗೋ ಇದನ್ನ ಓದ್ ಹೇಳಿ ನಮ್ಗೆ. ಯವ್ವ ಸಮಯ ಇದರಲ್ಲಿ ಅದೇನೋ ಮುದುಕರ್ಕಟಿ, ತುಡುಕು, ಉದಯ ವ್ಯಸ್ತನ, ಉಷ್ಣಕ, ಬೊಂಬರ್ಲಿಕ, ನಿರ್ಮಾಸಕ ಅಂತ ಏನೇನೋ ಬರ್ದೈತೆ ಬುದ್ಧಿ. ಮುಂದೆ ಊರಲ್ಲಿ ನಿಂಬೆ ಇಲ್ಲ ಬುದ್ಧಿ ಇಲ್ಲ ಎಲ್ಲೂ ಹೋಗಲ್ಲ ಬುದ್ಧಿ. ಊರಿಂದ ಇನ್ ಮುಂದೆ ನೀನ್ ಎಲ್ಲೇ ಹೋಗ್ಬೇಕು ಅಂತಂದ್ರೆ ನನ್ ಪರ್ಮಿಷನ್ ತಗೊಂಡೇ ಆಯ್ತು ಬುದ್ಧಿ. ಈ ಕೇಸ್ ಸಾಲ್ವ್ ಆಗೋವರೆಗೂ ನೀನ್ ಎಲ್ಲೂ ಹೋಗೋ ಆಗಿಲ್ಲ. ಇಲ್ಲ ಬುದ್ಧಿ, ಎಲ್ಲೂ ಹೋಗಲ್ಲ ಬುದ್ಧಿ. ಎಲ್ಲೂ ಹೋಗಲ್ಲ ಬುದ್ಧಿ. ಸರ್ ಒಂದು ನಿಮಿಷ ಇಲ್ಲಿ ಬನ್ನಿ. ಏನಾಯ್ತು ಸರ್? ಪ್ಲೇಟ್ಲೆಟ್ಸ್ ಕಡಿಮೆ ಇದೆ, ನೀವು ಒಂದ್ಸಲ ಬಂದು ನೋಡಿ. ಹೌದಲ್ಲ, ಸಮಥಿಂಗ್ ಈಸ್ ರಾಂಗ್. ಹೌದು ಸರ್. ಹಲೋ, ಇನ್ಸ್ಪೆಕ್ಟರ್ ಗೌಡಪ್ಪನವರಾ? ಹೌದು, ಹೇಳಿ ಸರ್. ನಮಸ್ತೆ, ನಾನು ಡಾಕ್ಟರ್ ರಮೇಶ್ ಮಾತಾಡ್ತಿರೋದು. ಹೇಳಿ ಡಾಕ್ಟರ್ ರಮೇಶ್. ಆ ರಾಟೆ ಗ್ರಾಮದ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ರಲ್ಲ, ಅದ್ರದ್ದು ಮೆಡಿಕಲ್ ರಿಪೋರ್ಟ್ ಬಂದಿದೆ. ಹೌದಾ? ಹೌದು ಸರ್. ಆ ಊರಲ್ಲಿ ಎಂತಕ್ಕೆ ಸಾವಾಗ್ತಿತ್ತು, ಅಷ್ಟೊಂದು ಜನ ಎಂತಕ್ಕೆ ಸಾಯ್ತಾ ಇದ್ರು ಅಂತ ಒಂದು ಡೀಟೇಲ್ ಅನಾಲಿಸಿಸ್ ಮಾಡಿದ್ದೀನಿ. ನೀವು ಈಗಲೇ ಬಂದರೆ ನಾವು ಆ ಊರಿಗೋಗಿ ಸಾವಿನ ಬಗ್ಗೆ ಜನಕ್ಕೊಂದು ತಿಳಿವು ಹೇಳ್ಬೋದು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಶ್ಯೂರ್ ಡಾಕ್ಟರ್. ಹಲೋ ಡಾಕ್ಟರ್. ಹಲೋ ಇನ್ಸ್ಪೆಕ್ಟರ್, ಹೌ ಆರ್ ಯು? ಫೈನ್, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಡಾಕ್ಟ್ರೇ, ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಲ್ಲ, ಎನಿಥಿಂಗ್ ಸೀರಿಯಸ್? ಇನ್ಸ್ಪೆಕ್ಟರ್, ಆ ರಾಟೆ ಗ್ರಾಮದಲ್ಲಿ ನಡೀತಿರೋ ಸಾವುಗಳ ಬಗ್ಗೆ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ಮಾಹಿತಿ ಶೇರ್ ಮಾಡಬೇಕಾಗಿತ್ತು. ಈ ಸಮಸ್ಯೆ ತನಿಖೆ ಪ್ರಕಾರ ಕಲೆಕ್ಟ್ ಮಾಡಿರೋ ಸ್ಯಾಂಪಲ್ಸು ರಿಪೋರ್ಟ್ಸು ಎಲ್ಲ ನೋಡಿದ್ರೆ ಗ್ರಾಮದಲ್ಲಿರೋ ಎಲ್ಲ ಜನರ ಸಾವಿನ ಲಕ್ಷಣಗಳು ಒಂದೇ ರೀತಿ ಕಾಣಿಸ್ತಾ ಇದೆ. ಹೇಳಿ. ಹಲೋ ಸರ್, ನಾನು ಇನ್ಸ್ಪೆಕ್ಟರ್ ಗೌಡಪ್ಪ. ಆ ರಾಟೆ ಗ್ರಾಮದ ಕೇಸಲ್ಲಿ ಸಿಕ್ಕಿರೋ ಆ ವೈದ್ಯನ ಡೈರಿ ಪ್ರಕಾರ ಹಾಗೂ ಡಾಕ್ಟರ್ ರಿಪೋರ್ಟ್ ಪ್ರಕಾರ ನಿಗೂಢ ಸಾವಿನ ಕಾರಣ ಗೊತ್ತಾಗಿದೆ ಸರ್. ಹೋ, ಗುಡ್, ದಟ್ಸ್ ಗುಡ್ ನ್ಯೂಸ್. ಮತ್ತೆ ಆ ಊರ್ನವ್ರನ್ನ ಖುದ್ದಾಗಿ ಭೇಟಿಯಾಗಿದ್ರೆ ಚೆನ್ನಾಗಿರುತ್ತೆ ಸರ್. ನೀವು ಬನ್ನಿ. ಶೋರ್, ನಾ ಖುದ್ದಾಗಿ ಬಂದು ಭೇಟಿ ಮಾಡ್ತೀನಿ ಊರ್ನವ್ರನ್ನ.
ನಾಳೆನೇ ಬರ್ತೀನಿ. ಥ್ಯಾಂಕ್ ಯು ಸರ್. ಲೇ ಬರ್ರಿ ಬೇಗ ಹೋಗೋಣ. ಪಟೇಲ್ರು ಪಂಚಾಯತಿ ಕರೆದಿದ್ದಾರೆ. ಪೊಲೀಸವರು ಬಂದವರಂತೆ ಪಂಚಾಯಿತಿಗೆ, ಬನ್ನಿ ಹೋಗಿ ನೋಡೋಣ. ನಮಸ್ಕಾರ ನಮ್ಮೂರಿನ ಜನಕ್ಕೆ. ನಮ್ಮ ಡಿ ಸಿ ಸಾಹೇಬರು ನಮ್ಮನ್ನು ಉದ್ದೇಶಿಸಿ ನಮ್ಮೂರಲ್ಲಾಗಿರೋ ದುರಂತಗಳ ಬಗ್ಗೆ 4 ಮಾತಾಡಬೇಕು ಅಂತ ಬಂದಿದ್ದಾರೆ. ನಮಸ್ಕಾರ ರಾಟೆ ಗ್ರಾಮದ ಜನರಿಗೆ. ನಮಸ್ಕಾರ. ನಾವು ಇಲ್ಲಿ ಸೇರಿರೋ ಉದ್ದೇಶ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಇಲ್ಲಿ ನಡೆಯುತ್ತಿರೋ ಸಾವುಗಳ ಬಗ್ಗೆ ನಮ್ಮ ಡಾಕ್ಟರ್ ತಂಡದವರು ಮತ್ತು ನಮ್ಮ ಪೊಲೀಸ್ ತಂಡದವರು ಬಹಳಷ್ಟು ಮಾಹಿತಿಗಳನ್ನು ನನಗೆ ಕೊಟ್ಟಿದ್ದಾರೆ. ಆ ಮಾಹಿತಿಗಳ ಪ್ರಕಾರ ಈ ಸಾವುಗಳಿಗೆ ಕಾರಣ ಯಾವುದೇ ದೇವಿ ಶಾಪನೋ ಅಥವಾ ಯಾವುದೇ ವ್ಯಕ್ತಿ ಕಾರಣರಲ್ಲ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಡಾಕ್ಟರ್ ಕೊಡ್ತಾರೆ. ನಮಸ್ಕಾರ ರಾಟೆ ಗ್ರಾಮಸ್ಥರ. ನೀವು ಅಂದ್ಕೊಂಡಿರೋ ಹಾಗೆ ನಮ್ಮ ಡಿ ಸಿ ಹೇಳಿರೋ ಹಾಗೆ ಈ ನಿಗೂಢ ಸಾವುಗಳಿಗೆ ಕಾರಣ, ಏಕೈಕ ಕಾರಣ ಏಡಿಸ್ ಈಜಿಪ್ಟೆ ಅನ್ನೋ ಒಂದು ಸೊಳ್ಳೆ. ಈ ಒಂದು ಸೊಳ್ಳೆ ಏಡಿಸ್ ಈಜಿಪ್ಟಿ ಕಚ್ಚಿದಾಗ ಆ ಸೊಳ್ಳೆ ಎಂಜಲು ಕಣಗಳು ರಕ್ತದಲ್ಲಿ ಸೇರಿ ಅವನ ಬಿಳಿ ರಕ್ತ ಕೋಶಗಳನ್ನು ಸೋಂಕು ಉಂಟು ಮಾಡುತ್ತದೆ. ಆ ವ್ಯಕ್ತಿಯ ಪ್ರತಿರಕ್ಷಣಾ ಶಕ್ತಿ ಕಾಲಕ್ರಮೇಣ ಕಡಿಮೆಯಾಗುತ್ತದೆ. ಈ ಜ್ವರದ ತೀವ್ರತೆ 102ರಿಂದ 105 ಡಿಗ್ರಿಯವರೆಗೆ ಇರುತ್ತದೆ. ಏಡಿಸ್ ಈಜಿಪ್ಟಿ ಸೊಳ್ಳೆಗಳು ಮಳೆಗಾಲದಲ್ಲಿ ಬಹಳ ಸಕ್ರಿಯವಾಗಿರುತ್ತದೆ. ಈ ಸೊಳ್ಳೆಗಳು ಉತ್ಪತ್ತಿಯಾಗುವ ಪ್ರದೇಶಗಳು ಯಾವುವೆಂದರೆ ತೆರೆದ ಒಳಚರಂಡಿ, ನಿಂತ ಮಳೆ ನೀರು. ಇಲ್ಲಿ ಇವುಗಳ ಸಂತತಿ ಜಾಸ್ತಿಯಾಗಿ ಆ ಪ್ರದೇಶಗಳಲ್ಲಿ ಹೆಚ್ಚು ಸಾವು ನೋವು ಸಂಭವಿಸುತ್ತದೆ. ಇದನ್ನು ತಪ್ಪಿಸ್ಬೇಕು ಅಂದರೆ ನೀವೆಲ್ಲರೂ ನಿಮ್ಮ ಸುತ್ತಮುತ್ತಲಿನ ಪರಿಸರನ ಸ್ವಚ್ಛವಾಗಿಟ್ಕೊಬೇಕು. ಇದರಿಂದ ಯಾವುದೇ ಸಾವು ನೋವು ಸಂಭವಿಸುವುದಿಲ್ಲ. ರಕ್ತಸಿಯ ರೌದ್ರನಥನವ ಖಂಡಿಸಿ ದಿನರಾತ್ರಿ ರಕ್ತವನ್ನಿಡಲು ನಿರಾಕರಿಸಿ ಹುಡುಕುತ್ತಾ ಹೊರಟಿರಲು ಶಮನದ ದಾರಿ, ನಿರಂತರ ಸಾವಿನ ಸರಳ ಯುದ್ಧ ಸಾರಿ, ಬೆನ್ನೈಂದೇ ಎದೆ ಬಡಿತ ಪರಿಚಯಿಸಿದ ನಾರಿ, ಇವಳೇ ಬಿಡದೆ ಕಾಡುವ ಹೆಮ್ಮಾರಿ.